ಸಭೆಯಲ್ಲಿ ಆರೋಗ್ಯ ಸೇವಾ ರಕ್ಷಾ ಸಮಿತಿ ಸಭೆ. ಕರ್ತವ್ಯ ನಿಷ್ಠೆ, ಸೇವಾ ಮನೋಭಾವ ಅಳವಡಿಸಿಕೊಳ್ಳಿ. ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ಅವ್ಯವಹಾರ, ಅವ್ಯವಸ್ಥೆಗೆ ಅವಕಾಶವಿಲ್ಲ. ಎಲ್ಲದಕ್ಕೂ ಕಡಿವಾಣ ಹಾಕಿ ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕ ಸೇವೆಯನ್ನ ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕಿದೆ ಎಂದು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಕರೆ ನೀಡಿದರು. ಜೂನ್ 11ರಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಸೇವಾ ರಕ್ಷಾ ಸಮಿತಿಯ ಸಭೆಯಲ್ಲಿ ವೈದ್ಯರು, ವೈದ್ಯಾಧಿಕಾರಿಗಳನ್ನ ಹಾಗೂ ಆರೋಗ್ಯ ಇಲಾಖಾ ಸಿಬ್ಬಂದಿಯವರನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ಆಸ್ಪತ್ರೆಯನ್ನ ಸಂಪೂರ್ಣವಾಗಿ ಪರಿವೀಕ್ಷಿಸಿದ ನಂತರ ಸಭೆಯಲ್ಲಿ ಪ್ರಗತಿ ಪರಿಶೀಲನೆ ನಡೆಸಿದರು. ಗಂಭೀರ ಆರೋಪಗಳು ಸಾಬೀತಾದಲ್ಲಿ ನಿರ್ದಾಕ್ಷಣ್ಯ ಕ್ರಮ. ಆಸ್ಪತ್ರೆಯಲ್ಲಿನ ಮೂಲ ಸೌಕರ್ಯಗಳ ಕೊರತೆ ಹಾಗೂ ಅವ್ಯವಸ್ಥೆ ಆರೋಪಗಳ ಕುರಿತು ಚರ್ಚಿಸಲಾಯಿತು. ರೋಗಿಗಳೊಂದಿಗೆ ಸೌಜನ್ಯತೆಯಿಂದ ವರ್ತಿಸಬೇಕು. ಸಾರ್ವಜನಿಕರ ರೋಗಿಗಳೊಂದಿಗೆ ಸೇವಾ ಮನೋಭಾವ, ಕರ್ತವ್ಯ ನಿಷ್ಠೆಯಿಂದ ನಡೆದುಕೊಳ್ಳಬೇಕು. ಸಾರ್ವಜನಿಕ ರೋಗಿಗಳ ಸೇವೆಗೆ ಮೊದಲು ಆದ್ಯತೆ ನೀಡಬೇಕು. ಆಡಳಿತ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಗಂಭೀರ ವಿಷಯಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ರಕ್ಷಾ ಸಮಿತಿಯೊಂದಿಗೆ ಸಮಾಲೋಚಿಸಿ ನಿರ್ಧರಿಸಬೇಕು ಎಂದು ಸಲಹೆ ನೀಡಿದರು. ಸರ್ಕಾರಿ ಆಸ್ಪತ್ರೆಯನ್ನೇ ನಂಬಿ ಚಿಕಿತ್ಸೆ ಅರಿಸಿ ಬಂದ ರೋಗಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಮಾನವೀಯತೆಯಿಂದ ಚಿಕಿತ್ಸೆ ನೀಡಬೇಕು. ಅವ್ಯವಹಾರಗಳಿಗೆ, ನಿರ್ಲಕ್ಷ್ಯ ಧೋರಣೆಗೆ ಇಲ್ಲಿ ಅವಕಾಶವಿಲ್ಲ. ಇದನ್ನ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರೆಲ್ಲರೂ ಮನಗಾಣಬೇಕೆಂದು ಶಾಸಕರು ಖಡಕ್ ಎಚ್ಚರಿಕೆ ನೀಡಿದರು. ವೈದ್ಯರು ಹಾಗೂ ಸಿಬ್ಬಂದಿಯವರ ರಕ್ಷಣೆಗೆ ಬದ್ಧ. ಪ್ರಾಮಾಣಿಕ ವೈದ್ಯರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಯಾರೇ ಕಿಡಿಗೇಡಿಗಳು ಕಿರುಕುಳ ನೀಡಿದ್ದಲ್ಲಿ ಅದನ್ನ ಸಹಿಸಲಾಗುವುದಿಲ್ಲ. ದುರ್ವರ್ತನೆ, ನಿಂದನೆ, ಹಲ್ಲೆ, ದುರ್ನಡತೆಯಿಂದ ವರ್ತಿಸಿದ್ದಲ್ಲಿ ಅಂತವರ ವಿರುದ್ಧ ನಿರ್ದಾಕ್ಷಣ್ಯ ಕಠಿಣ ಕ್ರಮ ಜರುಗಿಸಲಾಗುತ್ತದೆ ಎಂದು ಶಾಸಕರು ಎಚ್ಚರಿಸಿದರು. ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು ನಿಷ್ಠೆಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಲ್ಲಿ ಅಥವಾ ಅನಗತ್ಯ ತಗಾದೆ, ತಕರಾರು, ದೈಹಿಕ, ಮಾನಸಿಕ ಕಿರುಕುಳ ನೀಡುವವರು ಯಾರೇ ಆಗಿರಲಿ, ಎಷ್ಟೇ ಪ್ರಭಾವಿಗಳಾಗಿದ್ರೂ ಕೂಡ ಸಹಿಸಲಾಗುವುದಿಲ್ಲ. ಅಂತಹವರ ವಿರುದ್ಧ ಕಾನೂನಿನ ಅಡಿ ಕಠಿಣ ಶಿಕ್ಷೆ ನೀಡಲಾಗುತ್ತದೆ. ಯಾರೂ ಆತಂಕ ಪಡುವ ಅಗತ್ಯವಿಲ್ಲವೆಂದು ಶಾಸಕರು ಅಭಯ ನೀಡಿದರು. ಸಭೆಯಲ್ಲಿ ಸಮಿತಿಯ ಸದಸ್ಯರು ಆಸ್ಪತ್ರೆಯ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತಂದರು. ಮೂಲಭೂತ ಸೌಕರ್ಯಗಳ ಸುಧಾರಣೆ, ಔಷಧಿ ಲಭ್ಯತೆ ಹಾಗೂ ಸಿಬ್ಬಂದಿ ಕೊರತೆ ನಿವಾರಣೆಗೆ ಶಾಸಕರು ಶೀಘ್ರ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಸಭೆಯಲ್ಲಿ ಆರೋಗ್ಯ ಸೇವಾ ರಕ್ಷಾ ಸಮಿತಿಯ ಸದಸ್ಯರಾದ ಶ್ರೀಮತಿ ಡಾಕ್ಟರ್ ಪುಷ್ಪಾ ಎನ್.ಟಿ. ಶ್ರೀನಿವಾಸ್, ಹೊನ್ನಾರಪ್ಪ ಮೊರಬ, ವಿ. ವೀರಭದ್ರಪ್ಪ, ಡಿಎಚ್ ದುರ್ಗೇಶ್, ಫಸಲು ಪಾಪಯ್ಯ, ಎನ್. ದಿನೇಶ್, ಮಾದಳ್ಳಿ ನಜೀರ್ ಸಾಬ್, ಗೋವಿಂದಗಿರಿ, ಡಿಬಿ ಚಿತ್ತಪ್ಪ ಡಯಾಲಿಸಿಸ್ನ ಹೊರಗುತ್ತಿಗೆ ನೌಕರರ ಕಾರ್ಯಕ್ಷಮತೆ ಮನವರಿಕೆ ಮಾಡಿಕೊಂಡ ಶಾಸಕರು ಸಿಬ್ಬಂದಿಯವರಾದ ಗಂಗಮ್ಮ ಹಾಗೂ ಇನ್ನಿಬ್ಬರ ಸೇವೆಯನ್ನ ಪ್ರಶಂಸಿಸಿದ್ದಾರೆ. ಮತ್ತು ಡಯಾಲಿಸಿಸ್ ಸಿಬ್ಬಂದಿಯವರಿಗೆ ಶಾಸಕರು 1 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕೋಗಳಿ ಮಂಜುನಾಥ್, ನರಸಿಂಹಗಿರಿ, ಎಸ್. ವೆಂಕಟೇಶ್, ಹಿರೇಕುಂಬಳಗುಂಟೆ, ಟಿ. ಉಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವೈದ್ಯಾಧಿಕಾರಿ ಡಾಕ್ಟರ್ ಮಧುಕುಮಾರ್, ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್, ಸಲೀಂ ಭಾಷಾ ಸೇರಿದಂತೆ ವಿವಿಧ ತಜ್ಞ ವೈದ್ಯರು, ಆಸ್ಪತ್ರೆಯ ಅಧಿಕಾರಿಗಳು, ಆರೋಗ್ಯ ಸಿಬ್ಬಂದಿ ವರ್ಗದವರು, ಇತರೆ ಸಿಬ್ಬಂದಿ ವರ್ಗದವರು ಸಭೆಯಲ್ಲಿ ಹಾಜರಿದ್ದರು. ವರದಿ ವಿಜಿ ಋಷಭೇಂದ್ರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೂಡ್ಲಿಗಿ. ಇಪ್ಪತ್ತೈದಕ್ಕೆ ಪರವಾಗಿನೇ ಮಾಡಿಸ್ಬೇಕು, ಪೂಜೆ ಮಾಡಬೇಕು, ಮಾಡಿ ಅಲರ್ಟ್ ಮಾಡ್ಕೊಡ್ತೀವಿ. ಸರ್, ಒಂದು ಲಾಸ್ಟ್ ಸಜೆಷನ್ ಸರ್, ಹೊಸಪೇಟೆಯಲ್ಲಿ ಇವ್ರಿಗೆ ಒಂದು ಪ್ರತ್ಯೇಕವಾಗಿ ID ಕಾರ್ಡ್ ಮಾಡಿಸಿದ್ದಾರೆ ಹೊಸಪೇಟೆ MLA ಸಾಹೇಬ್. ಸೊ ಇವರು ಬಂದರೆ ಕೆಲವರಿಗೆ ಗೊತ್ತಿರಲ್ಲ. ಸೊ ಇವ್ರಿಗೂ ಒಂದು ಪ್ರತ್ಯೇಕವಾದ ಐಡೆಂಟಿ ಕಾರ್ಡ್ ಇದ್ದರೆ ಮಾಡ್ತೀನಿ ಸರ್, ಮಾಡ್ತೀನಿ. ಅದು ಅವ್ರಾಗಲಿದ್ರೆ ಚೆನ್ನಾಗಿ ಇಮಿಡಿಯೇಟಾಗಿ ಬಾಂಬೆ ಅವನು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ಕೊಂಡು ಸರ್, ಇಲ್ಲಿ ಆಲ್ಸೋ ಕರ್ಕೊಂಡು ಬಂದು ಅಟೆಂಡ್ ಮಾಡಬಲ್ಲ. ಅದೇ ಫಂಕ್ಷನಲ್ ಆಗಬೇಕು, ತುಂಬ ಚೆನ್ನಾಗಿ ಮಾಡಿದ್ರೆ ಅಕ್ಕಪಕ್ಕ ಆಗಿತ್ತು. ಹಾಸ್ಪಿಟಲ್ ಚೆನ್ನಾಗಿ ಮೇಂಟೆನೆನ್ಸ್ ಏನಪ್ಪ ಆಗುತ್ತೆ ಒಂದು ಜನರಲ್ ಸರ್ಜನ್ ಪೋಸ್ಟ್ ವೇಕೆಂಟ್ ಇದೆ, ಅದು
ಜನರಲ್ ಸರ್ಜರಿ ಒಂದು ವ್ಯವಸ್ಥೆ ಯಾವ ಡಾಕ್ಟರ್ ಗೊತ್ತಿರಲಿ ಈಗ ಇರೋದು ಉಳಿಸ್ಕೊಂಡ್ರೆ ಸಾಕಾಗಿದೆ. ಎಲ್ಲ ಈ ಮೊಬೈಲ್ ಇಟ್ಕೊಂಡು ಬಲಗೈಯಲ್ಲಿ ಮೊಬೈಲ್ ಇಟ್ಕೊಂಡು ಎಡಗೈಯಲ್ಲಿ ಅವ್ರ ಅಮ್ಮನ ಇಟ್ಕೊಂಡು ನೋಡ್ರಿ ನಮ್ಮ ಪೇಷಂಟ್ ನಮ್ಮ ಅಮ್ಮನ ಅಂತ ಬಂದರೆ ಯಾರು ಖುಷಿಯಿಂದ ಸ್ಟಾಫ್ ಯಾರು ಮಾಡ್ತಾರೆ. ಯಾರು ಮನುಷ್ಯ ಸಾಯಿಸ್ಬೇಕು ಎಲ್ಲ ಕಪ್ಪುಟೆ ಬಂದರೆ ಹಾಸ್ಪಿಟಲ್ ಸಾಯ್ಬೇಕಂತ ಯಾವ ಸಿಬ್ಬಂದಿ ಬಯಸೋದಿಲ್ಲ. ಆಯ್ತಾ, ಅವ್ರಿಗೂ ಸಂಸಾರಗಳಿದ್ದಾವೆ, ಅವ್ರಿಗೂ ಜೀವನ ಇದೆ. ಅವರು ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.